ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಹೆರಿಗೆಗೆ ಬರೋ ಹೆಣ್ಮಕ್ಳಿಗೆ ಜೀವ ಭಯ ಶುರುವಾಗಿದೆ. ಕೇವಲ 4 ದಿನದಲ್ಲಿ 3 ಬಾಣಂತಿಯರು ಸಾವಿನ ಮನೆ ಸೇರಿದ್ದಾರೆ. ಬಳ್ಳಾರಿ ಬಿಮ್ಸ್ನಲ್ಲಿ ಬಾಣಂತಿಯರ ಮರಣ ಮೃದಂಗ. 4 ದಿನ 3 ಬಾಣಂತಿಯರು ಸಾವು. ಹೆಣ್ಮಕ್ಕಳಿಗೆ ಬಾಣಂತನ ಅನ್ನೋದು ಪುನರ್ಜನ್ಮ ಆಗಿದ್ದಂತೆ. ಒಂದು ಜೀವಕ್ಕೆ ಜೀವ ನೀಡಿದ್ಮೇಲೆ ಎಷ್ಟು ಕೇರ್ ಆಗಿದ್ರೂ ಸಾಲಲ್ಲ. ಅದರಲ್ಲೂ ಸಿಸೇರಿಯನ್ ಆದ್ರಂತೂ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಆದ್ರೆ ಅದ್ಯಾಕೋ ಬಳ್ಳಾರಿಯ ಜಿಲ್ಲಾಸ್ಪತ್ರೆಗೆ ಸೇರಿದ ಬಾಣಂತಿಯರು ಒಬ್ಬೊಬ್ಬರಾಗಿ ಸಾವನ್ನಪ್ಪಿದ್ದಾರೆ. ಕೇವಲ 4 ದಿನದಲ್ಲಿ 3 ಬಾಣಂತಿಯರು ಸಾವಿನ ಮನೆ ಸೇರಿದ್ದಾರೆ. ಕಳೆದೊಂದು ವಾರದಲ್ಲಿ ಹಲವು ಹೆಣ್ಮಕ್ಕಳಿಗೆ ಸಿಸೇರಿಯನ್ ಮಾಡಲಾಗಿತ್ತು. ಇದರಲ್ಲಿ 9 ಹೆಣ್ಣು ಮಕ್ಕಳು ಗಿದ್ದಕ್ಕಿದ್ದಂತೆ ತೀವ್ರ ಅಸ್ವಸ್ಥಗೊಂಡಿದ್ದಾರೆ. ಏನೇ ಟ್ರೀಟ್ಮೆಂಟ್ ಕೊಟ್ಟರೂ 3 ಬದುಕುಳಿದಿಲ್ಲ. ಇನ್ನು ಒಬ್ಬರ ಸ್ಥಿತಿ ಚಿಂತಾಜನಕವಾಗಿದ್ದು ತೀವ್ರ ನಿಗಾ ವಹಿಸಲಾಗಿದೆ. ಈ ಬಗ್ಗೆ ಬಿಮ್ಸ್ ನಿರ್ದೇಶಕರನ್ನ ಕೇಳಿದ್ರೆ ಮೃತ ಬಾಣಂತಿಯರಿಗೆಲ್ಲ ಹಲವು ಸಮಸ್ಯೆಗಳಿದ್ದವು, ಹೀಗಾಗಿ ಸಾವನ್ನಪ್ಪಿದ್ದಾರೆ ಅಷ್ಟೇ ಅಂತಿದ್ದಾರೆ. ಹಾಸ್ಪಿಟಲಿಂದ ನಮ್ಮ ಹಾಸ್ಪಿಟಲ್ಗೆ ಸುಮಾರು 7 ಜನ ಸಿಜೇರಿಯನ್ తర్వాత ಸೋಂಕು ತಗಲಿ ಅವರಿಗೆ ಇಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅವ್ರದ್ದು BP ಲೋ ಇತ್ತು, ಮೂತ್ರನೂ ಪಾಸ್ ಆಗ್ತಾ ಇರಲಿಲ್ಲ. ಅವರು ಅದರಿಂದಾಗಿ ನಾವು ವೆಂಟಿಲೇಟರ್ ಸಪೋರ್ಟಿಂದ ಇದು ಮಾಡಿದ್ವಿ, ಆದ್ರೂ ಅವ್ರನ್ನ ಉಳಿಸ್ಕೊಳ್ಳೋಕೆ ಆಗಲಿಲ್ಲ. ಯಾವಾಗ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿ ಸಾವಿನ ಸುದ್ದಿ ದೊಡ್ಡದಾಗಿ ಹಬ್ತೋ ಶಾಸಕ ನಾರಾ ಭರತ್ ರೆಡ್ಡಿ ಓಡೋಡಿ ಬಂದಿದ್ದಾರೆ. ಬಾಣಂತಿಯ ಆರೋಗ್ಯ ವಿಚಾರಿಸಿದ್ದಲ್ಲದೆ ಬಿಮ್ಸ್ ನಿರ್ದೇಶಕರ ಜೊತೆಗೂ ಚರ್ಚೆ ನಡೆಸಿದ್ರು. ಅಲ್ಲದೆ ಸಾವಿಗೆ ಕಾರಣವೇನು ಅನ್ನೋದರ ವರದಿ ನೀಡುವಂತೆ DC ಹಾಗೂ DHOಗೆ ಸೂಚನೆ ನೀಡಿದ್ದಾರೆ. ನಾನು DHO ಅವ್ರಿಗೆ ಕೂಡ ಹೇಳಿದ್ದೀನಿ, ನನಗೆ ಏನು ಡೀಟೇಲ್ ರಿಪೋರ್ಟ್ DHO ಅವರು ಮತ್ತು ಡಿಸ್ಟ್ರಿಕ್ಟ್ ಸರ್ಜನ್ ಏನಿದ್ದಾರೆ ನೀವು ಡೀಟೇಲ್ ರಿಪೋರ್ಟ್ ನನಗೆ ಕೊಡಬೇಕಂತ ಹೇಳಿದ್ದೀನಿ. ಅದು ಬಂದಿದ ತಕ್ಷಣ ತಮ್ಮ ಹತ್ರ ಶೇರ್ ಮಾಡ್ತೀನಿ. ಯಾರೇ ಏನೇ ತಪ್ಪು ನಡೆದ್ರು ಯಾರನ್ನೂ ಕ್ಷಮಿಸೋ ಅವಕಾಶ ಇರಲ್ಲ ಅಂತ ಹೇಳಕ್ಕೆ. ಒಟ್ನಲ್ಲಿ ಬಾಣಂತಿಯರ ಸಾವು ನಿಗೂಢವಾಗಿದ್ದು ತನಿಖೆ ಸಹ ಶುರುವಾಗಿದೆ. ಸರಕಾರಕ್ಕೆ ವರದಿ ಸಲ್ಲಿಕೆಯಾದ್ಮೇಲೆ ಅಸಲಿ ಕಾರಣ ಹೊರಬೀಳಲಿದೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ದೇವ್ರು ವರ ಕೊಟ್ರು ಪೂಜಾರಿ ವರ ಕೊಡ್ಲಿಲ್ಲ ಅಂತಾರಲ್ವಾ, ಇದಕ್ಕೆ ನೋಡಿ. ವಸತಿ ಶಾಲೆಯ ಹೆಣ್ಮಕ್ಳಿಗಾಗಿ ಕೋಟಿ ಸುರಿದು ಸರ್ಕಾರವು ಹೊಸ ಕಟ್ಟಡವನ್ನ ನಿರ್ಮಿಸಿದೆ. ಆದ್ರೆ ಸಚಿವರು ಬರ್ತಿಲ್ಲ ಅನ್ನೋ ಕಾರಣಕ್ಕೆ ಉದ್ಘಾಟನೆಯ ಭಾಗ್ಯವೇ ಸಿಕ್ತಿಲ್ಲ. ಹೈಟೆಕ್ ಕಟ್ಟಡ ಇದ್ರೂ ಮಕ್ಕಳಿಗಿಲ್ಲ ಭಾಗ್ಯ. ಕೋಳಿ ಶೆಡ್ ನಂತಹ ಕಟ್ಟಡದಲ್ಲೇ ಪಾಠ ಪ್ರವಚನ. ನಮಗೆ ಹೊಸ ಬಿಲ್ಡಿಂಗ್ ಆಗಿದೆ, ಅವಾಗ ಹೋಗೋಣ ಇವಾಗ ಹೋಗೋಣ ಅಂತಾನೆ ಹೇಳ್ತಿದ್ದಾರೆ. ಓನ್ ಬಿಲ್ಡಿಂಗ್ ಯಾಕೆ ಕರ್ಕೊಂಡು ಹೋಗ್ತಿಲ್ಲ ಅನ್ನೋದೇ ಡೌಟ್ ಆಗ್ತಿದೆ. ನೋಡಿ ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆಯಂತ. ಮಕ್ಕಳು ಮಳೆ ಚಳಿ ಗಾಳಿಯಲ್ಲಿ ನಡಗಿದ್ರು ಇವರಿಗೆ ರಾಜಕಾರಣಿಗಳು ಬಂದು ಟೇಪ್ ಕಟ್ ಮಾಡೋದೇ ಇಂಪಾರ್ಟೆಂಟ್. ಹೈಟೆಕ್ ಕಟ್ಟಡ ರೆಡಿಯಾಗಿದೆ. ಕೋಟಿ ವೆಚ್ಚದಲ್ಲಿ ಎಲ್ಲ ಸೌಲಭ್ಯಗಳನ್ನ ಕಲ್ಪಿಸಿದ್ದಾರೆ. ಆದ್ರೂ ಕೂಡ ಉದ್ಘಾಟನೆಯ ಭಾಗ್ಯ ಸಿಕ್ತಿಲ್ಲ. ಸಚಿವರು ಬರ್ತಿಲ್ಲ, ಉದ್ಘಾಟನೆ ಆಗ್ತಿಲ್ಲ ಅಂತ ಅಧಿಕಾರಿಗಳು ಜಾರಿಕೊಳ್ತಿದ್ದಾರೆ. ಒಂದು ಮೂಲೆಯಲ್ಲಿ ಬಟ್ಟೆ ಗಂಟು, ಮತ್ತೊಂದು ಮೂಲೆಯಲ್ಲಿ ಹಾಸಿಗೆ ಬೆಡ್ಶೀಟ್, ಅದರ ಪಕ್ಕದಲ್ಲೇ ಮಕ್ಕಳ ಶಾಲೆ ಬ್ಯಾಗ್. ಇದೆಲ್ಲವನ್ನ ನೋಡ್ತಿದ್ರೆ ಇದ್ಯಾವುದೋ ನಿರಾಶ್ರಿತರ ಪುನರ್ವಸತಿ ಕೇಂದ್ರ ಇದೆ ಅನ್ಸತ್ತೆ. ಆದ್ರಿದು ಯಾವುದೇ ಗಂಜಿ ಕೇಂದ್ರವಲ್ಲ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಿಂಗಟಗೆರೆ ಗ್ರಾಮದ ಬಾಲಕಿಯರ ಅಂಬೇಡ್ಕರ್ ವಸತಿ ಶಾಲೆ. ಬರೋಬ್ಬರಿ 8 ವರ್ಷದಿಂದ ಇದೇ ಕಟ್ಟಡದಲ್ಲೇ ವಿದ್ಯಾರ್ಥಿನಿಯರು ಪಾಠವನ್ನ ಕೇಳ್ತಿದ್ದಾರೆ. ಬೆಳಿಗ್ಗೆ ಪಾಠ ಕೇಳೋದು, ರಾತ್ರಿ ಇಲ್ಲೇ ಮಲಗೋದು. ಹೈಟೆಕ್ ಕಟ್ಟಡ ರೆಡಿಯಾಗಿದ್ರೂ ವಿದ್ಯಾರ್ಥಿನಿಯರಿಗೆ ಅಲ್ಲಿ ಉಳ್ಕೊಳ್ಳೋ ಭಾಗ್ಯ ಸಿಕ್ತಿಲ್ಲ. ವಾಸಿಸುತ್ತಿರುವ ಈ ವಸತಿ ಶಾಲೆಯು ತುಂಬಾ ಕಂಜಕ್ಷನ್ ಇದೆ. 6, 7, 8, 9, 10ನೇ ತರಗತಿ ವಿದ್ಯಾರ್ಥಿಗಳು ಒಂದೇ ಆವರಣದಲ್ಲಿ ಇರುವುದರಿಂದ ಇಲ್ಲಿ ನಮಗೆ ಓದಲು ತುಂಬಾ ಡಿಸ್ಟರ್ಬೆನ್ಸ್ ಅನಿಸುತ್ತಿದೆ. ಹೊಸ ಬಿಲ್ಡಿಂಗ್ ಆಗಿದೆ, ಅವಾಗ ಹೋಗೋಣ ಇವಾಗ ಹೋಗೋಣ ಅಂತಾನೆ ಹೇಳ್ತಿದ್ದಾರೆ. ಅವಾಗೇನೋ ಬಿಲ್ಡಿಂಗ್ ಆಗಿರ್ಲಿಲ್ಲ, ಸರಿ ಅಂತ ಸುಮ್ನಾಗಿದ್ವಿ. ಬಟ್ ಇವಾಗ ಬಿಲ್ಡಿಂಗ್ ಆಗಿದ್ರು ಸಹ ಓನ್ ಬಿಲ್ಡಿಂಗ್ ಯಾಕೆ ಕರ್ಕೊಂಡು ಹೋಗ್ತಿಲ್ಲ ಅನ್ನೋದೇ ಡೌಟ್ ಆಗ್ತಿದೆ. ಈ ವಸತಿ ಶಾಲೆಯಲ್ಲಿ ಬರೋಬ್ಬರಿ 236 ವಿದ್ಯಾರ್ಥಿನಿಯರಿದ್ದು ಯಾವೊಂದು ಮೂಲಭೂತ ಸೌಕರ್ಯಗಳಿಲ್ಲ. ಹೀಗಾಗಿ 25 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ವಸತಿ ಶಾಲೆಯ ಕಟ್ಟಡ ರೆಡಿಯಾಗಿ 6 ತಿಂಗಳೇ ಕಳೆದು ಹೋಗಿದೆ. ಆದರೆ ಲೋಕಾರ್ಪಣೆ ಮಾತ್ರ ಆಗ್ತಿಲ್ಲ.
ಕಟ್ಟಡ ಉದ್ಘಾಟನೆಗೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರೇ ಬರಬೇಕು ಅಂತ ಅಧಿಕಾರಿಗಳು ಕಾದು ಕುಳಿತಿದ್ದಾರೆ. ಆದ್ರೆ ಸಚಿವರು ಬರೋದ್ಯಾವಾಗ, ಉದ್ಘಾಟನೆ ಆಗೋದ್ಯಾವಾಗ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಉದ್ಘಾಟನೆ ಮಾಡೋದ್ರ ಮುಖಾಂತರವಾಗಿ ಆದಷ್ಟು ಬೇಗ ನನಗೆ ಕಟ್ಟಡವನ್ನು ಬಿಟ್ಕೊಡಿ ಅಂತೇಳಿ ಬಿಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಡ್ತೀನಿ ಸರ್ ಅಂತಂದಾಗ, ಇಲ್ಲ ಖಂಡಿತವಾಗ್ಲೂ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಆದಷ್ಟು ಬೇಗ ಈ ನವೆಂಬರ್ 15-16ನೇ ತಾರೀಕೊಳಗಾಗಿ ಆದಷ್ಟು ಬೇಗನೆ ನಾವು ಅದಕ್ಕೆ ಸ್ಥಳಾಂತರವನ್ನು ಮಾಡೋಣ, ಉದ್ಘಾಟನೆಯನ್ನು ಮಾಡಿಸಿ ಮಕ್ಕಳನ್ನ ಅಲ್ಲಿಗೆ ನಾವು ವ್ಯವಸ್ಥಿತವಾಗಿ ಬಿಡೋಣ ಅಂತ ಕೂಡ ಅವರು ನಮಗೆ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಒಟ್ನಲ್ಲಿ ಸಚಿವರು ಬರ್ತಿಲ್ಲ ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿನಿಯರು ಪರದಾಡ್ತಿದ್ದಾರೆ. ಕೋಟಿ ವೆಚ್ಚದಲ್ಲಿ ಕಟ್ಟಡ ರೆಡಿಯಾದ್ರೂ ಮಕ್ಕಳ ಬಳಕೆಗೆ ಸಿಕ್ತಿಲ್ಲ ಅನ್ನೋದೇ ದುರಂತ. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.